ಶ್ರೀ ಗಜಾನನ ಗೌರಿ ನಂದನ ಗೌರವದಿ ನಿನಗೊಂದಿಪೆ. ಶ್ರೀ ಗುರುವರ ಸೇವೆಯಲ್ಲಿ ನಿರ್ವಿಘ್ನತೆಯ ನೀ ಕರುಣಿಸು. ಬಾಗುವೆನು ತವ ಚರಣದಲ್ಲಿ ನಾ ಬೊಮ್ಮನ ರಸಿಯ ಪಾಲಿಸು. ಬೇಗದಿನ್ ಗುರು ಮಹಿಮೆ ಪಾಡುವ ಮತಿಯ ನೀ ಗುರು ಭಕ್ತಗೆ. ಜಯತು ಜಯ ಶ್ರೀ ದತ್ತ ಗುರುವರ, ಜಯತು ಜಯ ಶ್ರೀ ಯತಿವರ, ಜಯತು ಜಯ ಶ್ರೀ ಸಿದ್ಧ ಮುನಿವರ ನಾಮಧಾರಕ ದ್ವಿಜವರ. ಜಯತು ಗಂಗಾಧರ ಸರಸ್ವತಿ ವಿಮಲ ಚರಣಕ್ಕೆ ನಮಿಸುತ್ತ. ಜಯವ ಬೇಡುವೆ ನಾಮ ಸೇವೆಗೆ ನೀಡುವುದು ಗುರು ಭಕ್ತಿಗೆ. ಮಂದಮತಿನ ಬಂಧುರದ ಗುರು ಕಾರ್ಯವನ್ನು ಕೈಗೊಂಡಿಹೆ. ಹಿಂದಿನಿಂದಿನ ಕವಿಗಳೆಲ್ಲರಿಗೊಂದಿಸುತ್ತ ಕೃಪೆ ಬೇಡುವೆ. ವಂದ್ಯ ಶ್ರೀ ಗುರು ಚರಿತದಿಂದಲಿ ಪೇಳ್ವೆನೊಂದೊಂದಧ್ಯಾಯ. ಒಂದು ಪದ್ಯದಿ ನುಡಿವೆ ಸಾರವ ನುಡಿಸು ಶ್ರೀ ಗುರು ದತ್ತನೆ. ಶ್ರೀ ಗಣಾಧಿಪ ಶಾರದಾ ಸ್ತುತಿ ಗೈದು ಕುಲದೇವರಿಗೆ ತಾವ್. ಬಾಗುತ್ತಲೆ ಗಂಗಾಧರಾತ್ಮಜ ನೆನೆವರೈ ಪೂರ್ವಜರನು. ಆಗಿಮಸುತ್ತಿರೆ ನಾಮಧಾರಕ ಗಾಣಗಾಪುರ ಕ್ಷೇತ್ರಕ್ಕೆ. ಶ್ರೀ ಗುರುವರ ದತ್ತ ದರ್ಶನ ವಿತ್ತರವನ ಭಕ್ತಿಗೆ. ನಾಮಧಾರಕ ಭಕ್ತಗಾಯಿತು ಸಿದ್ಧ ಮುನಿ ಸಂದರ್ಶನ. ಆ ಮಹಾತ್ಮನು ಪೇಳ್ದರವನಿಗೆ 4 ಯುಗದುತ್ಪತ್ತಿಯ. ಬೊಮ್ಮದೇವನು ಕಲಿಗೆ ಪೇಳಿದ ಶಿಷ್ಯವರ ಸಂದೀಪನ. ವಿಮಲ ಗುರು ಭಕ್ತಿಯನು ವರ ಮುಕ್ತಿಯನು ನೀಡುವ ಕಥೆಯನು. ಅಂಬರೀಷನ ವೃತಕ್ಕೆ ಕೋಪಿಸಿ ಶಾಪ ಕೊಡೆ ದೂರ್ವಾಸರು. ಶಂಭು ಮುನಿಯ ಶಾಪವಾಣಿಯ ಶ್ರೀಪತಿಯುತ ಕೊಳ್ಳಲು. ಮುಂಬರುವ ಅವತಾರ ಕಾರ್ಯದ ಕಾರಣವು ತಾನಾಗಲು. ಅಂಬುಜಾಸನ ಪಿತನು ಭೂಮಿಗೆ ಬಂದ ಪತಿತೋದ್ಧಾರಕ್ಕೆ. ಅತ್ರಿ ಮುನಿಯ ಶ್ರಮಕ್ಕೆ ಬಂದನು ಸೂರ್ಯದೇವಿಯ ಮಹಿಮೆಯಿಂ. ಆ ತ್ರಿಮೂರ್ತಿಗಳಾದರೈ ಶಿಶು ಮೂಲ ಗುರುಪೀಠವಿದುತ. ಧಾತ್ರಿಯಲ್ಲಿ ಒಂದಾಗಿ ತೋರ್ದರು ಬ್ರಹ್ಮ ವಿಷ್ಣು ಮಹೇಶರು. ಅತ್ರಿ ಸುತನೆಂದೆನಿಸಿ ದತ್ತಾತ್ರೇಯ ಗುರುತಾನೆಸೆದನು. ದತ್ತಯತಿವರ ಭಿಕ್ಷೆ ಕೇಳಲು ಬಂದ ಪೀಠಾಪುರದೊಳು. ಉತ್ತಮ ಫಳರಾಜ ಸತಿಮಣಿ ಸುಮತಿ ಭಿಕ್ಷವ ನೀಡಲು. ಚಿತ್ತ ಹರುಷದಿ ನೀಡಿದನು ವರ ಪುತ್ರ ತಾನೆ ಹನೆನುತ್ತಲಿ. ಸತ್ಯದಲ್ಲಿ ಶ್ರೀಪಾದ ವಲ್ಲಭ ನೆನೆಸಿ ನಡೆ ಗೋಕರ್ಣಕ್ಕೆ. ನಾಮಧಾರಕ ಕೇಳಿಸಿದ್ದರು ಪೇಳಿದರು ಗೋಕರ್ಣದ. ಶ್ರೀ ಮಹಾಬಲಲಿಂಗ ಚರಿತೆಯ ರಾವಣನ ಬಹುಬಕುತಿಯ. ಪ್ರೇಮದಲ್ಲಿ ದಶಶಿರಗೆ ಲಿಂಗವ ನೀಡೆ ಹರ ಹರಿಯರಿಯುತ. ಶ್ರೀ ಮಹಾಗಣಪತಿಯ ಕರದಿನ್ ಭೂಮಿಯಲ್ಲಿ ಸ್ಥಾಪಿಸಿದತ. ಮಿತ್ರ ಸಹ ನೃಪ ಶಾಪ ಮೋಚನೆಗಾಗಿ ಗೌತಮ ಮುನಿಗಳು. ಧಾತ್ರಿಯಲ್ಲಿ ಕೈಲಾಸವೆನಿಪ ಕ್ಷೇತ್ರ ಮಹಿಮೆಯ ಪೇಳ್ದರು. ಕ್ಷೇತ್ರವಿದು ಬಹು ಪುಣ್ಯ ಸುರನರರೆಲ್ಲರಿಗೆ ದೊರೆಕೊಳ್ಳುವುದು. ನೇತ್ರನ ಸುಮನ ನಿತ್ಯವಾಸವು ನೋಟ ಮಾತ್ರದಿ ಮೋಕ್ಷವು. ಚಾರುತರ ಶ್ರೀಪಾದವಲ್ಲಭ ಬಂದು ನಿಂತರು ಕೃಷ್ಣೆಯ ತೀರದಲ್ಲಿ. ಕುರುಗಡ್ಡೆಯೊಳಗಂಬಿಕೆಗೆ ಕರುಣಿಸಿ ಪೇಳ್ದರು. ತೋರಿ ಕುರುಹನು ಮುಂದಿನವತಾರೆಂದು ಮಾತೆಯ ಮುಂದೆತ. ಸಾರ ಶನಿವಾರತ್ರಯೋದಶಿ ಪ್ರದೋಷದ ಅವರ ಕಥೆಯನು. ಕುರುವಪುರದೊಳಗಿರುತ್ತ ಶ್ರೀ ಗುರು ತೋರಿದರು ಬಹುಲೀಲೆಯ. ಪರಮ ಭಾವಿಕ ರಜಕನಿಗೆ ವರ ರಾಜ ಪದವಿಯ ನಿತ್ತರು. ವರ ಕೃಪಾಕರ ಗುರಗಳೆಲ್ಲ ದೃಶ್ಯರಾದರು ಜಲದಲ್ಲಿ. ವರದಿನಾಶುಜ ಕೃಷ್ಣ ದ್ವಾದಶ ತಿಥಿಯು ಮಗನ ನಕ್ಷತ್ರದಿ. ವಲ್ಲಭೇಶನು ತನ್ನ ಹರಿಕೆಯ ಸಲ್ಲಿಸಲು ಬರೆ ಮಾರ್ಗದಿ. ಕಳ್ಳರಿಂಹತನಾಗೆ ಶ್ರೀವರ ವಲ್ಲಭನು ಯತಿ ರೂಪದಿ. ಅಲ್ಲಿ ಪ್ರಕಟಿಸಿ ಪ್ರಾಣದಾನವನಿತ್ತು ಪೊರೆದರು ಕರುಣದಿ. ಸಲ್ಲಲಿತ ಕುರುಪುರದ ಮಹಿಮೆಯು ಬೆಳಗುತಿ ಪರಿಭುವನದಿ. ಅಂಬಿಕಾ ಸುತ ನೆನೆಸಿ ನರಹರಿ ಮೆರವ ಕಾರಂಜನಗರದಿ. ಸಂಭ್ರಮದವರ ಬಾಲ ಲೀಲೆಯ ತೋರಿದಾತನು ಅತೂತ. ತುಂಬಿ ನಿಗಮಾಗಮದ ಜ್ಞಾನವ ನೆನೆದ ಜಗದೋದ್ಧಾರವ. ತುಂಬಿ ವ್ಯಥೆಯೊಳಗಾದ ತಾಯಿಗೆ ತೋಟ ತನ್ನಿಜ ರೂಪವ. ಪೇಳಿ ತತ್ವಜ್ಞಾನ ತಾಯಿಗೆ ನೀಡಿದನು ಸಂತಾನವ. ಪಾಲಿಸಲು ಭವಜನವ ನೆಡೆದನು ತೀರ್ಥಯಾತ್ರೆಗೆ ಬದರಿಗೆ. ಕಾಲು ನಡೆಗಿನ್ ಕಾಶಿ ಕ್ಷೇತ್ರಕ್ಕೆ ಬಂದು ದೀಕ್ಷೆಯ ಕೊಡುತ್ತಲಿ. ಮೇಲು ಶ್ರೀ ನರಸಿಂಹ ಸರಸ್ವತಿ ಎನೆಸಿ ಪಯಣಕ್ಕೆ ನಡೆದನು. ತಾಯಿ ತಂದೆಗೆ ಮತ್ತೆ ದರ್ಶನವಿತ್ತು ತಂಗಿಯ ತಣಿಸುತ್ತಾ. ಸಾಯುತ್ತಿರುವ ಉದುರ ಶೂಲೆಯ ವಿಪ್ರನನು ತಾ ಪೊರೆಯುತ್ತ. ಸಾಯಂದೇವನ ಭಕ್ತಿ ಭಾವಕ್ಕೆ ಮೆಚ್ಚಿ ವರಗಳ ನೀಡುತ್ತಾ. ಶ್ರೀಯತಿಯುತ ಕೊಂಡ ಭಿಕ್ಷೆಯ ತಣಿದ ಸಂತಸದಿಂದಲಿ. ಶ್ರೀವರದ ನರಸಿಂಹ ಸರಸ್ವತಿ ಪೊರದ ಸಾಯಂದೇವನ. ಭಾವಭಕ್ತಿಗೆ ಮೆಚ್ಚಿಯವನನ ಕ್ರೂರ ಕರದೊಳಗಿಂದಲಿ. ದೇವ ಶ್ರೀ ಗುರು ಮುಂದೆ ನಡೆದನು ವೈಜನಾಥ ಕ್ಷೇತ್ರಕ್ಕೆ. ಭಾವಿಸುತ್ತ ಗುಪ್ತ ರೂಪದಲ್ಲಿರುತ್ತ ಭಕ್ತರ ಪೊರೆದರು.
ತೀರ್ಥಯಾತ್ರೆಯ ಕಾರ್ಯ ನಿಯಮಿಸಿ ಶಿಷ್ಯ ವೃಂದಕ್ಕೆ ಗುರುವುತ ತೀರ್ಥದಲ್ಲಿ ಆಚರಿಪ ವಿಧಿಯನ್ನು ತಿಳಿಸಿದನು ವಿಸ್ತಾರದಿ. ತೀರ್ಥರಾಜೇಂದ್ರನಿಪಕಾಕ್ಷಿ ಕ್ಷೇತ್ರ ಮೊದಲಾಗೆಲ್ಲತ ತೀರ್ಥ ಕನ್ಯಾಕುವರಿವರಗೆಲ್ಲದರ ಮಹಿಮೆಯ ನೊರೆದರು. ವೈಜನಾಥದಿ ಗುರುವು ತಾನಿರೆ ಬಂದ ಬ್ರಾಹ್ಮಣ ಮುಂದೆತ ವ್ಯಾಜ್ಯ ಕಾಯಲು ಗುರುವಿನೊಂದಿಗೆ ಜ್ಞಾನವೆಲ್ಲಿಯದೆನಿತಲಿ ಓಜೆಯಿಂದಲಿ ಧೌಮ್ಯ ಗುರುವಿನ ಶಿಷ್ಯರ ಕತೆ ಕೇಳುತ್ತಾ ನೈಜ ಭಾವದಿ ಗುರುವು ಸೇವಿಸಿ ಜ್ಞಾನ ದೊರೆಯುವುದೆಂದತ. ಪರಮ ಪಾವನ ಕೃಷ್ಣವೇಣಿ ತೀರದೌದುಂಬರದಲ್ಲಿ ಗುರುವು ತಾನಿರೆ ಬಂದ ಜಡಮತಿ ವಿಪ್ರಭುವನೇಶ್ವರದಿತ ಶಿರವನಿಡೆ ಗುರು ಚರಣದಲಿಯ ವಿಪ್ರಗಾಯಿತು ಜ್ಞಾನವು ಕೊರೆದ ನಾಲಿಗೆ ಮತ್ತೆ ಚಿಗಿಯಿತು ಗುರುವು ಕರುಣಿಸಿ ಚೋದ್ಯರೆ. ಕೃಷ್ಣವೇಣಿ ಪಂಚಗಂಗಾ ತೀರದಲ್ಲಿ ಗುರುವಿರುತತ ಶಿಷ್ಟದಲ್ಲಿ ಸಾಕ್ತಿರುವ ನಿಷ್ಠೆಯ ವಿಪ್ರನೊಬ್ಬನ ಗೃಹದಲ್ಲಿ ಪುಷ್ಟವಹ ಚಳ್ಳವರ ಬಳ್ಳಿಯ ಕಿತ್ತು ಅಕ್ಷಯ ಲಕ್ಷ್ಮಿಯ ತುಷ್ಟಿಯಲಿ ಒಲದಿತ್ತರವನಿಗೆ ಗುರುವು ಕರುಣಿಸೆ ಕೊರತೆಯ. ಸಂಗಮದಲ ಉದುಂಬರದಿ ಶ್ರೀ ಗುರುವು ತಾನಿರೆ ನಿತ್ಯದಿ ಮಂಗಲಾಂಗದ ಯೋಗಿನಿಯರಿಂ ಪೂಜೆ ಭಿಕ್ಷೆಯ ಕೊಳುತ್ತಿರೆ ವ್ಯಂಗ್ಯ ಬುದ್ಧಿಯ ವಿಪ್ರರಿಂ ಪರಿಕಿಸಲು ಬಂದಂಬಿಗನಿಗೆ ಮಂಗಲವ ತಾವಿತ್ತು ಬಂದರು ಗಾಣಗಾಪುರ ಕ್ಷೇತ್ರಕ್ಕೆ. ದ್ವಿಜನ ಸತಿಯಳ ಕಾಡುತಿಹ ಪೈಶಾಚರುಣವನ್ನು ತೀರಿಸಿ ನಿಜದ ಭಕ್ತಿಗೆ ಮೆಚ್ಚಿಯವಳಿಗೆ ಪುತ್ರ ಫಲವನ್ನು ನೀಡಲು ಅಜನ ನೇಮದಿ ಪುತ್ರ ನಳಿಯಲು ಮಿಥ್ಯ ಶೋಕವು ಸತಿಗೆತ ತ್ರಿಜಗ ಗುರುವಟುವಾಗಿ ಯೊರೆದನು ದಿವ್ಯದಾತ್ಮ ಜ್ಞಾನವ. ಬೋಧಿಸಿದ ಭವದಾತ್ಮ ಜ್ಞಾನಕ್ಕೆ ಬಾಧೆಯಳಿಯದ ಸತಿಯಳ ಸಾಧುವರ ಶ್ರೀ ಗುರುವು ಕಳಿಸಿದ ನೌದುಂಬರದ ಕ್ಷೇತ್ರಕ್ಕೆ ಪಾದುಕೆಗೆ ಶರಣನಲು ಪುತ್ರಗೆ ಜೀವದಾನವ ಮಾಡಿದ ಮೇದಿನಿಯಲವು ದುಂಬರದ ಘನ ಮಹಿಮೆಯು ಹಬ್ಬಿದ ಕ್ಷಣದಲ್ಲಿ. ಬಂದಗಾಣದ ಪುರದಿ ಗುರುತಾನೊಂದು ವಿಪ್ರ ಗೃಹದೊಳು ಚಂದರಿಂಬೇಡುತ್ತಲೆ ಭಿಕ್ಷೆಯ ದ್ವಿಜನ ಸತಿತಾ ನಮಿಸುತ್ತಲಿ ತಂದು ನೀಡವು ಕ್ಷೀರ ಭಿಕ್ಷೆಯನೆಂದು ಗುರುತಾ ನುಡಿಸಲು ಅಂದು ಕರೆಯಿತು ಬರಡು ಹೈನವದಾಗೆ ಮಹಿಮೆಯು ಬೆಳೆಯಿತು. ಗಾಣಗಾಪುರದರಸು ಗುರುಗಳ ದಿವ್ಯ ಮಹಿಮೆಯ ನರಿಯುತ ನೀನರೋದ್ಧಾರಕೆಂದು ಗುರುಗಳ ಕರೆದು ಪುರದೊಳಗಿರಿಸಲು ಜ್ಞಾನದಲ್ಲಿ ತಾವಿರಲು ಗುರುವ ರಾತ್ರಿ ಅರಳಿಯ ಮರದಲ್ಲಿ ತಾನೆ ಬಂದ ಬ್ರಹ್ಮ ರಾಕ್ಷಸಗಾಯ್ತು ಮುಕ್ತಿಯು ಗುರುವಿನು. ವಿಮಲ ಮಹಿಮೆಯ ನರಿಯದಲ್ಲಿ ಗುರು ನರಿಹರಿಯು ನಿರ್ಜರಿಯುತ ಕುಮುಸಿ ಗ್ರಾಮದ ಯತಿ ತ್ರಿವಿಕ್ರಮ ಗೈವೆ ನಿಂದೆಯ ನರಿಯುತ ಕ್ರಮಿಸಿ ಅವನಡೆ ವಿಶ್ವರೂಪವ ತೋರೆ ಗುರುಗಳ ಚರಣಕ್ಕೆ ನಮಿಸಿ ಕ್ಷಮಿಸೆನೆ ಕೃಪೆಯ ತೋರ್ದರು ಯತಿ ತ್ರಿವಿಕ್ರಮವರನಿಗೆ. ಯವನ ರಾಜನ ಮುಂದೆ ವೇದವನೊರೆದು ಗರ್ವದಿ ವಿಪ್ರರು ಭುವನ ಜಯಿಸುವೆವೆಂದು ಕುಮುಸಿಯ ಮುನಿಯ ಜಯಿಸಲು ಬರುತ್ತಲ ಅವನಿಯ ಸುರರಿಬ್ಬರನು ಗುರುವೆಡೆಗೆ ನಡೆಸುವುದೆನುತ್ತಲಿ ತ್ರಿವಿಕ್ರಮ ಮುನಿ ಕರೆದು ತಂದನು ಗಾಣಗಾಪುರ ಕ್ಷೇತ್ರಕ್ಕೆ. ಅತುಲ ಮದದಿಂ ಕೊಬ್ಬಿದ ದ್ವಿಜರಿಬ್ಬರಿಗೂ ಗುರುವರೆದತ ಚತುರ ವೇದಗಳತಿಶಯದ ಮತಿತಾಥ ವೇದಗಳೆಲ್ಲವ ಹಿತದ ನುಡಿಗಳ ಪ್ರೀತಿಯಿಂದಲೇ ದ್ವಿಜರಿಗೂ ಸುರಲು ತಿಳಿಯದ ಮತಿನಿ ಮೂಢರು ಬಿಡದೆ ಕೇಡನು ತಂದುಕೊಂಡರು ಗರ್ವದಿ. ಶ್ರೀ ಗುರುವರಗಾವುದೆಸೆದಳ ತೋರಿದನು ತಾ ಚಮಕೃತಿ ಹೋಗುತ್ತಿರುತಿಹ ಮಾದಿ ಘನ ಕರೆ ತಂದು ನುಡಿಸಿದ ನಿಗಮವ ಆಗ ದ್ವಿಜರಿಂಗಾಯ್ತು ಬಹುಭಯ ಮೇಡಿಕೊಂಡರು ಗುರುವಿಗೆ ನೀಡಿಕೊಂಡರು ಹೊರೆದ ದೇಹವ ಗಾಣಗಾಪುರ ನೆಲದಲ್ಲಿ. ಚಿತ್ತ ಚಂಚಲನಾದ ಚಾಂಡಾಲನಿಗೆ ಚಿನ್ಮಯ ಮುಟ್ಟಿತ ವಿತ್ತರಿಸಿದನು ಹೀನ ಜನ್ಮದ ಕಾರಣಿಕ ಪಾಪಗಳನ್ನು ಮತ್ತೆ ಪೇಳಿದ ಪಾಪ ಬಳಿಯುವ ಪ್ರಾಯಶ್ಚಿತದ ಪರಿಯನು ಮೃತ್ಯುರಾಕೃತ ಕರ್ಮ ವೈಪಾಕವನ್ನು ತಿಳಿಸಿದ ಜನಕ್ಕೆ ತಾ ಯತಿ ತ್ರಿವಿಕ್ರಮನುತಿಸಿ ಗುರುವಿನ ತೋರೆ ಭಸ್ಮದ ಮಹಿಮೆಯ ಅತಿ ಮುದರಿ ಶ್ರೀ ಗುರುವು ಪೇಳಿದರವರ ವಿಭೂತಿಯ ಮಹಿಮೆಯ ಪತಿತರನು ಪಾವನವಗೈಯುವ ಪಾರ್ವತಿ ಪತಿ ಪ್ರೀತಿಯ ಗತಿಯ ನೀಡಿಯುತ್ತಲಿಹುದು ನಿಶ್ಚಯ ಭಸ್ಮಲೇಪನ ನರರಿಗೆ. ನಾಮಧಾರಕ ಗೊರೆದರ ಗುರು ಸಿದ್ಧ ಮುನಿ ಗುರು ಮಹಿಮೆಯ ಆ ಮಹಾಸತಿ ದತ್ತ ಪತ್ನಿಯ ದಿವ್ಯ ಕಥೆಯನ್ನು ಮುದದಲ್ಲಿ ತಾ ಮಹಾರೋಗಿಷ್ಟ ಪತಿಯೊಡಗೂಡೆ ಬರೆ ಗುರು ಸ್ಥಾನಕ್ಕೆ ನೇಮದಂತ ಪತಿಯ ಪ್ರಾಣವದಳಿಯ ಹಲು ಬಿದಳ ಸತಿ. ಶ್ರೀ ಗುರುವು ಮೃತಪತಿಯ ಸತಿಯಳ ಮುಂದೆ ಪೇಳಿದರಾಗಲೇ ಯೋಗಿವರ ರೂಪದಲ್ಲಿ ಪತಿವೃತ ಧರ್ಮದಾಚರಣೆಯನುತ್ತಾ ಶ್ರೀ ಗುರುವರ ಕರುಣ ಸಾಗರ ಭಕ್ತ ಜನ ಸಂಕಟಹರ ಬೇಗದಿಂದರು ತಿಹನು ಭಕ್ತರಿಗಾಗೆ ಬಳಲಿಕೆ ಸತ್ವರ.
ಯೋಗಿವರನ ನುಡಿಯ ನಾಲಿಸಿ ಸತಿಯು ನಿಜಪತಿ ಶವಸಹ ಬೇಗದಿಂ ಸಹ ಗಮನಗೈಯಲು ಬಂದುಕೊಂಡಳು ಗುರುಪದ ಬಾಗಿದ ಸತಿಯಳಿಗೆ ಶ್ರೀ ಗುರು ನೀಡ ಸೌಭಾಗ್ಯದವರ ಆಗಲಾಕೆಯ ಪತಿಯು ಪ್ರಾಣವ ಪಡೆದು ಫಲಿಸಿತು ಗುರುವರ ವರದ ಶ್ರೀ ನರಸಿಂಹ ಸರಸ್ವತಿ ಗುರುವು ಸತಿಪತಿಯರಿಗೆ ತಾ ಒರೆದರೈ ರುದ್ರಾಕ್ಷಿ ಮಹಿಮೆಯ ಭದ್ರಸೇನನ ಕತೆ ಸಹ ಇರಲು ಭಕ್ತಿಯು ಇಲ್ಲದಿರ ಸಹ ಧರಿಸೆ ರುದ್ರಾಕ್ಷಿಯ ಮಣಿ ನರರು ಪಡೆಯುವ ರೈ ಸದಾ ಶಿವ ಕರುಣೆಯನ್ನು ತ್ವರೆಯಿಂದಲೀ ಭದ್ರಸೇನನ ಸುತ ಸುಧರ್ಮನ ಕಾಲ ಮರಣವ ಹೊಂದಲು ರುದ್ರ ಮಂತ್ರಾಭಿಷೇಕ ಜಲದಿಂ ಮರಳಿ ಪ್ರಾಣವ ಪಡೆದರು ರುದ್ರ ಜಪವರ ರುದ್ರದಧ್ಯಾಯದ ಮಹತ್ವವನ್ವರೆದರು ರುದ್ರ ಹರಿಯ ಜದೇವತ್ರತರವತಾರರ ಶ್ರೀ ಗುರುಗಳು ಆ ಮಹಾಸತಿ ದತ್ತ ಪತ್ನಿಗೆ ಸೋಮವಾರದ ವ್ರತವನು ಶ್ರೀ ಮಹಾಗುರುದೇವ ಸೀಮಂತಿನಿಯ ಕಥೆಯೊರೆದನು ನೀಮದಿಂ ನರ ನಾರಿಯರ ಚಿರ ಸುಖವ ಸಕಲವ ಪಡೆವರು ಸೋಮವಾರದ ವ್ರತದಿ ನಿಶ್ಚಿತವೆಂದು ಗುರುವರ ನುಡಿದರು ಪರಮ ಕರುಣಾಮೂರ್ತಿ ಶ್ರೀ ಗುರು ನಾರಸಿಂಹ ಸರಸ್ವತಿ ಇರುವ ಗಾಣಗಪುರದು ವಿಪ್ರನಿಗರುಗಿದರು ಐನಿಕ ಕೃತಿ ಪರಮ ಶುದ್ಧಾನ್ನವದು ಯಾವುದು ಮತ್ತೆ ನಿತ್ಯದ ಕೃತಿಗಳ ವರಗೃಹಸ್ಥರಿಗುಚಿತ ಮಾರ್ಗವನರ್ಥ ಸಹಿತ ಗೆಲ್ಲವ ಮತ್ತೆ ದ್ವಿಜರಿಂಗೊರೆದರ ಗುರು ಗೃಹಸ್ಥ ಧರ್ಮದ ಮಹಿಮೆಯ ನಿತ್ಯ ಪೂಜೆಯ ಭೋಜನೋದ್ಯುಪಚಾರ ಮೊದಲಾಗೆಲ್ಲವ ಚಿತ್ತ ಶುದ್ಧಿಯು ಕೃತ್ಯ ಸಿದ್ಧಿಯು ದೊರೆಹುದ್ಯ ಪರ ಸಾಧನ ನಿತ್ಯದಾನಿಕ ನೇಮದಾಚಾರದಲ್ಲಿ ನಡೆಯುವುದು ಬ್ರಾಹ್ಮಣ ಭಿಕ್ಷೆ ಮಾಡಿಸಲೆಂದು ಗುರುವಿಗೆ ಬಂದ ಭಾಸ್ಕರ ಚಿತ್ರನು ಕಕ್ಷೆಯೊಳಗಿರಿಸುತ್ತಲಿ ಗಂಟನು ಮೂವರಾಹಾರವನು ತಾ ಈಕ್ಷಿಸಲು ಶ್ರೀ ಗುರುಗಳು ಪರಮಾಮೃತದ ದೃಷ್ಟಿಯಲಾಗಲ ಅಕ್ಷಯದ ಅಮೃತಾನ್ನವಾಯಿತು 4,000 ಜನರಿಗೆ ಆದವರ್ವತ್ ವರ್ಷದ ಮುದಿ ಬಂಜೆ ಗಂಗಾದೇವಿಗೆ ಆದರದಿ ಶ್ರೀ ಗುರು ಸೇವಿಸೆ ವರದಿ ಕನ್ಯಾಕುವರರು ಬೋಧಿಸಿದರ ಸತಿಗೆ ಗುರುವಶ್ವತ್ಥ ಪೂಜೆಯ ಮಹಿಮೆಯ ಮೋದವೀಯದಲಿಹುದೆ ಶ್ರೀ ಗುರು ಸೇವೆಯದು ಸೇವಕರಿಗೆ ಕುಷ್ಠರೋಗದಿ ಬಳಲಿ ನರಹರಿ ಬರಲು ಗುರು ತಾನೊಣಗಿದ ಕಾಷ್ಟವನಿಗೆ ಕೊಟ್ಟು ಕೊನೆರಿಸೆ ಶ್ರೇಷ್ಠ ಕಾಯವದಾಯಿತು ನಿಷ್ಠೆಯ ಭಾವಕ್ಕೆ ಸಿದ್ಧಿಯದೆಂಬ ಶಬರನ ಕಥೆಯನು ಸ್ಪಷ್ಟಪಡಿಸುತ್ತಲೊರೆದರೈ ಗುರು ಶಿಷ್ಯ ಕೋಟಿಗೆ ಕರುಣದಿ ನಾಮಧಾರಕ ಭಕ್ತನ ಪೂರ್ವಜನು ಸಾಯಂದೇವನು ಶ್ರೀ ಮಹಾತ್ಮೆಯ ನರಿದು ಬರಲಾಗವನು ಪರಿಕಿಸಿ ಗುರುತ ಪ್ರೇಮದಿಂಪೇಳಿದನು ಬ್ರಹ್ಮನ ಕಥೆಯ ಕಾಶಿ ಮಹಿಮೆಯ ನೇಮದಿಂ ಗುರು ಸೇವೆಗೈದನು ಸಾಯನನು ಸತಿಸುತ ಸಹ ಕಾಶಿಯಾತ್ರೆಯ ಮಹಿಮೆಯಿಂತೋಷಿಸುತ್ತ ಸಾಯಂ ದೇವನು ಶಿಶಗುರುವಿನ ಸ್ತೋತ್ರಗೈದನು ಭಕ್ತಿ ಭಾವದಿ ನಮಿಸುತ್ತ ಆಶಯ ಪಾಶವನು ಹರಿಸುವ ದತ್ತ ಗುರುಗಳ ಸೇವೆಗೆ ತೋಷದಲ್ಲಿ ಸತಿಸುತರ ಸಹಿತ ಬಂದ ಗಾಣಗ ಕ್ಷೇತ್ರಕ್ಕೆ ಸಕಲ ಜನಕತಿ ತ್ವರದಿ ಸುಖ ಸಂಪದವ ನೀಯುವ ವ್ರತವದು ಬಕುತಿಯಲ್ಲಿ ಗೈಯುವುದನಂತನ ಪೂಜೆ 14 ಬುಧವ ಅಖಿಲ ಜನಕಿದು ಕಲ್ಪತರು ಕೌಂಡಿನ್ಯ ಮುನಿಯಾಚರಿಸಿದ ಸುಕಥೆ ಪೇಳಿದ ಗುರುವು ಸಾಯಂ ದೇವನಿಗೆ ತಾ ಕರುಣದಿ ಕರುಣನಿಧಿ ನರಸಿಂಹ ಸರಸ್ವತಿ ಬಕುತವರ ತಂತು ಕನಿಗೆ ತ್ವರದಿ ಯಾತ್ರೆಯ ಗೈಸಿದರು ಶ್ರೀಶೈಲಗಿರಿವರ ಕ್ಷೇತ್ರದ ಅರಸುವರ ಪರಶಿವನ ಭಕ್ತನ ವಿಮರ್ಶಣನವರ ಕಥೆಯನು ಕರುಣೆಯಲ್ಲಿ ಅವಗು ಸುರಿದರು ಬೆರಗಾಯ್ತು ಪುರದ ಜನವದು ಬರಲು ನಂದಿ ದ್ವಿಜನು ಪರಮೇಶ್ವರಿಯನು ಜ್ಞೆಯಲ್ಲಿಗೆ ಗುರುಗಳವನ ಭಾವವರಿಯುತ ಕಳೆದರೈ ಮಹಕುಷ್ಟವ ಕರುಣದಿಂ ಕವಿಶಕ್ತಿ ಅವನಿಂಗಿತ್ತು ಬರೆಯಿಸಿ ಕವಿತೆಯ ವರಕವೀಶ್ವರನೆಂಬ ಬಿರುದನು ಕೊಟ್ಟು ಮನ್ನಣೆಗೈದರು ಹಿಪ್ಪರಿಗೆ ಎಲ್ಲಿಪ್ಪ ಕಲ್ಲೇಶ್ವರನ ಭಕ್ತನು ನರಹರಿ ಒಪ್ಪದಂ ಪದ್ಯಗಳ ಪಾಡುವ ನಪ್ಪಿ ಕಲ್ಲೇಶ್ವರ ಕಥಾ ಒಪ್ಪಿ ಕಲ್ಲೇಶನೊಳು ಶ್ರೀ ಗುರು ಸ್ವಪ್ನ ಪೂಜೆಯಗೊಂಡರು ತಪ್ಪಿದನು ತಾನೆನುತ ಚರಣವ ನಪ್ಪಿದನು ಕವಿ ನರಹರಿ ಇಷ್ಟ ಭಕ್ತರಿ ಭೀಷ್ಟ ಸಲಿಸಲು ಸೃಷ್ಟಿಸಿದರೈ ಲೀಲೆಯ ಶ್ರೇಷ್ಠ ದೀಪಾವಳಿಗೆ ಸಪ್ತ ಗ್ರಾಮದಲ್ಲಿ ತಾವಿರುತ್ತಲಿ ಸ್ಪಷ್ಟ ರೂಪದಲ್ಲಿದ್ದು ಗಾಣಗಪುರದಿ ಪೂಜೆಯಗೊಂಡರು ಅಷ್ಟಸ್ಥಾನದೊಳಷ್ಟ ರೂಪದಲ್ಲಿದ್ದು ಭಕ್ತರ ಪೊರೆದರು ಪರಮನಿಷ್ಠೆಯ ತೋರಿ ಗುರುಗಳಿಗೆರೆಗುತ್ತಿರುವ ಶೂದ್ರನು ಪರಮ ಭಾವವನರಿತು ಬಯಕೆಯ ಸಲ್ಲಿಸಿದರ ಕ್ಷೇತ್ರಧಿ ತರದಿ ಬೆಳೆಯಲಿ ಬೆಳೆಯಿಸಿದರೈ ಅಪಮಿತವಹ ಧಾನ್ಯವ ಹಿರಿದು ಮಹಿಮೆಯ ತೋರ್ಪ ಗುರು ನರನೆನ್ನಬಹುದೇ ಮಾನವ
ಒರೆದರೆ ಈ ಗುರು ಅಮರಜ ಸಂಗಮದ ಮಹಿಮೆಯ ಜನರಿಗೆ ಮೆರವಗಾಣಗ ಪುರದ ಪಾವನ ತೀರ್ಥ ಕ್ಷೇತ್ರಗಳೆಲ್ಲವ ವರ ಸಹೋದರ ರತ್ನಳ ಕೃತಿ ಪಾಪವೆಲ್ಲವ ಹರಿಸುವ ಪರಮ ಮಾರ್ಗವನರುಹಿ ಪೊರೆದರು ಭಕ್ತವರ ಜನಗಣವನು ಮುನ್ನಿನಗಸನು ಬೀದರದಿ ತಾನರಸನಾಗಿರೆ ವರದಲ್ಲಿ ನನ್ನ ಸರ್ಪ ವೃಣದಿ ಬಳಲಲು ಬರಲು ಅವನ ಗುರುಗಳು ಮನ್ನಿಸುತ್ತ ವೃಣ ಕಳೆದು ಭಕ್ತಿಗೆ ಮೆಚ್ಚಿ ಬೀದರಕ್ಕೆ ಹೋಗುತ್ತಾ ವಿನ್ನ ಗುಪ್ತದಲ್ಲಿರಲು ಬಯಸುತ್ತ ನಡೆದರೆ ಶ್ರೀಶೈಲಕ್ಕೆ ಶ್ರೀಪತಿಯ ಸಾಕಾರ ಗುರುಗಳು ಜಗದ ಪಾಪವನರಿಯುತ ಔಪಚಾರದಿ ಯಾತ್ರೆ ನೆವದಲ್ಲಿ ಗುಪ್ತರಾಗಿ ಹೊದೆಂದರು ಆ ಪುರದ ಜನ ಶಿಷ್ಯ ಗಣತ ಕೇಳಿ ಕಳವಳಗೊಳ್ಳಲು ಶ್ರೀಪದವ ಪೂಜಿಸಿರಿ ನಿತ್ಯದಲ್ಲಿಲ್ಲಿ ನಾವಿಹೆವೆಂದರು ಗುರುವು ಮಾಘದ ವದ್ಯ ಪ್ರತಿಪದೆ ದಿನದಿ ಕದಳಿಗೆ ನಡೆದರು ನಿರುತ ನಮ್ಮಯ ವಾಸಗಾಣಿಗ ಪುರವು ನಿಶ್ಚಿತವೆನ್ನುತ್ತ ಮೆರವ ಪುಷ್ಪಾಸನದಿ ಸುರನದಿ ದಾಟಿ ಅಂಬಿಗನೆಂದಲಿ ವರಪ್ರಸಾದದ ಪುಷ್ಪ ಕೊಡಿಸುತ್ತ ಪೊರೆದರೈ ನಿಜ ಭಕ್ತರ ವರದ ಶ್ರೀ ನರಸಿಂಹ ಸರಸ್ವತಿ ಸರ್ವ ಜನರೋದ್ಧಾರಕೆ ಕರುಣೆಯಿಲಿ ವರಸಿದ್ಧ ರೂಪದಿ ನಾಮಧಾರಕ ಬಕುತಿಗೆ ಗುರುಚರಿತ್ರಯದೆಂಬ ಪರಮೋಪಾಯ ಮಾರ್ಗವನೊರೆದರು ಅರಿದು ನರರಿದು ನಡೆದು ಪಡೆವುದು ಕರುಣೆಯನ್ನು ಶ್ರೀ ಗುರುವಿನ ನಿತ್ಯ ಪ್ರಾತಃ ಕಾಲ ಸಮಯದಿ ಶುದ್ಧ ಮನ ಶುಚಿಯಿಂದಲಿ ಮತ್ತೆ ಭಕ್ತಿಲಿ ಪಠಿಸುತ್ತರಲಿದ ಪೊರೆವನೈ ಗುರುದೇವನು ಸತ್ಯದಲ್ಲಿ ಸಿದ್ಧಿಪವು ಮನದಲ್ಲಿ ನೆನೆದ ಕಾರ್ಯಗಳೆಲ್ಲವ ಚಿತ್ತ ಶುದ್ಧಿಯು ಸಕಲ ಸುಖ ಸೌಭಾಗ್ಯ ಸಂತತ ನೆಲೆಪುದು ಪೇಳಿಸಿದ ನೀ ಕೃತಿಯ ಶ್ರೀ ಗುರುದತ್ತ ನಿಜ ಕೃಪೆಯಿಂದಲಿ ಓಳಿಯಿನ್ ಗುರು ಚರಿತ ಸಾರವ ಸೇವಿಸಲು ಬಕುತಿರಿಗೆ ತಾ ಮೇಲು ಬಕುತಿಯಲರ್ಪಿಸಿದ ನೀ ರತ್ನಹಾರವ ಗುರುವಿಗೆ ಕಾಮವೆಲ್ಲವ ದತ್ತ ಚರಣವ ಸೇವಿಸಲು ಗುರು ಭಕ್ತನು ಮಂಗಲಂ ಜಯ ದತ್ತ ಗುರು ನರಸಿಂಹ ಸರಸ್ವತಿ ಚರಣಕ್ಕೆ ಮಂಗಲಂ ಜಯ ಸಿದ್ಧ ಮುನಿವರ ನಾಮಧಾರಕ ಭಕ್ತಿಗೆ ಮಂಗಲಂ ಜಯ ವಿನುತ ಗಂಗಾಧರ ಸರಸ್ವತಿ ಚರಣಕ್ಕೆ ಮಂಗಲಂ ಗುರು ಚರಣ ನಿರತರಿಗೆನ್ನುವನು ಗುರು ಭಕ್ತನು